ಎಷ್ಟೊತ್ತು ಬೇಕಾದ್ರೂ ಮೂನ್ ನೋಡ್ಬೋದು, ಬೋರ್ ಅನ್ಸಲ್ಲ. ತುಂಬಾ ಖುಷಿ. ನೋಡಿ ಅವಳ ವಾಲ್ ಪೇಪರ್ ಅಲ್ಲಿ ಮೂನ್ ಇದೆ ಅಂತೆ. ಸೊ ನನಗೂ ಗೊತ್ತಿರಲಿಲ್ಲ, ಬಟ್ ಅವಳು ತುಂಬಾ ಚಿಕ್ಕವಳಿದ್ದಾಗ ತುಂಬಾ ಮೂನ್ 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 ಅಂತ ಹೇಳ್ತಾ ಇದ್ಲು. ಸೊ ಅವಳಿಗೆ ತುಂಬಾ ಇಷ್ಟ ಮೂನ್ ಅಂತ ಹೇಳಿದ್ರೆ. ಈ ರೋಡಲ್ಲಿ ಈಗ 2 ವೀಲರ್ ಪ್ರೊಹಿಬಿಟೆಡ್ ಅಲ್ಲ, ಅದೇ ಪ್ರೊಹಿಬಿಟೆಡ್. ಯಾಕಂದ್ರೆ ಸೇವ್ ಮಂತಿಲ್ಲ, ತುಂಬ ಆಲ್ಮೋಸ್ಟ್ ಆಗಿರೋ 90% ಆಕ್ಸಿಡೆಂಟ್ ಡೆತ್ ಆಗಿದೆ ಅಂತೆಲ್ಲ. ಇದರಲ್ಲಿ 2 ವೀಲರ್ ಅಲೌಡ್ ಇಲ್ಲ ಆ್ಯಕ್ಚುಲಿ. 2 ವೀಲರ್ ಅಲ್ಲಿ ಪಕ್ಕದಲ್ಲಿ ಸರ್ವಿಸ್ ರೋಡ್ ಇದೆ, ಅಲ್ಲಿ ಹೋಗ್ಬೋದು. ಇದರಲ್ಲಿ 4 ವೀಲರ್ಸ್ ಮಾತ್ರ. ಇನ್ನೊಂದೇನಂತ ಹೇಳಿದರೆ, ಅದು ಹೇಗೆ ಅವರು ಸ್ಪೀಡ್ ಲೆಕ್ಕ ಹಾಕೋದು, ಕ್ಯಾಮ್ರಾ ಟು ಕ್ಯಾಮ್ರಾ ಸ್ಪೀಡ್ ಲೆಕ್ಕ ಹಾಕ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದೀಗ ಇಲ್ಲಿ ಕ್ಯಾಮ್ರಾ ಇದ್ದರೆ ಇನ್ನು ನೆಕ್ಸ್ಟ್ ಕ್ಯಾಮ್ರಾದಕ್ಕೆ ನಾವು ಹೋದಾಗ ಎಷ್ಟು ಟೈಮ್ ಕನ್ಸ್ಯೂಮ್ ಆಗಿದೆ, ಆವಾಗ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ ಎಷ್ಟು ಸ್ಪೀಡಲ್ಲಿ ಬಂದಿದ್ದಾರೆ ಅಂತೇಳಿ. ಮ್ಯಾಕ್ಸಿಮಮ್ ಎಷ್ಟು ಸ್ಪೀಡ್ ಇಲ್ಲಿ 80ನ 100 ಅಲ್ಲ, ಅದು ಮತ್ತೆ 80 ಟ್ರಕ್ಕಿಗ. ನೋಡಿ ಇಲ್ಲಿ ಹಾಕಿದ್ದಾರೆ ಸೈನ್ ಬೋರ್ಡ್, ಕಾರ್ 100, ಟ್ರಕ್ಸಿಗೆ 80 ಅಂತೇಳಿ. ಸೊ ಡೈರೆಕ್ಟ್ ಫಾಸ್ಟ್ಯಾಗಿಂದ ಡಿಡಕ್ಷನ್ ಆಗ್ತದೆ ದುಡ್ಡು, ಪೆನಲ್ಟಿ ಏನು ಬೀಳುತ್ತೆ ಅದು ಫಾಸ್ಟ್ಯಾಗಲ್ಲಿ ಡಿಡಕ್ಷನ್ ಆಗುತ್ತೆ. ಸೊ ಯಾರು ಕಟ್ಟದಿರ್ಲಿಕ್ಕೆ ಆಗೋದಿಲ್ಲ, ಎಸ್ಕೇಪ್ ಆಗಲಿಕ್ಕೂ ಆಗೋದಿಲ್ಲ. ಆ್ಯಕ್ಚುಲಿ ಎಲ್ಲ ಕಡೆ ಹಾಗೆ ಮಾಡಬೇಕು, ಬೆಸ್ಟ್ ಅದು. ಸೊ ಇಲ್ಲಾಂದರೆ ಸ್ಪೀಡ್ ಕಂಟ್ರೋಲೇ ಮಾಡೋದಿಲ್ಲ ಜನ. ಈಗ ನೋಡಿ, ಈಗ ರೋಡ್ ಖಾಲಿ ಇದೆಯಾ, ತೆಗೆದು ಹೋಗ್ತಾ ಇರ್ತಾರೆ. ಆ ಥರ ಇದ್ದಾಗ ಮೈಂಡಲ್ಲಿ ಇರ್ತದಲ್ಲ ದುಡ್ಡು ಹೋಗ್ತದೆ ಅಂತೇಳಿ. ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ನಾನು ಅಂದ್ಕೊಳ್ತಾ ಇದ್ದೆ ಮಳೆ ಬರಬೇಕಿತ್ತು, ಚೆನ್ನಾಗಿರ್ತಿತ್ತು ಅಂತ. ಡ್ರೈವಿಂಗ್ ಮಾಡೋರಿಗೆ ಕಷ್ಟ, ಆದರೂ ನನಗಿಷ್ಟ ಮಳೆ. ಏನೋ ಒಂದು ಊರ ಜಾತ್ರೆ ಆಗ್ತಾ ಇದೆ ಅನಿಸುತ್ತೆ. ಈಗೆಲ್ಲ ಊರ ಹಬ್ಬದ ಟೈಮ್ ಅಲ್ವಾ. ರೀಸೆಂಟಾಗಿ ಮಂಡ್ಯದಲ್ಲಿ ಅದು ಕೀಲಾರ ಅಲ್ಲೆಲ್ಲ ಆಯ್ತಲ್ಲ, 24-26 ವರ್ಷದ ಮೇಲೆ ಆಗಿದ್ದಂತೆ. ಸೊ ಇಲ್ಲಿ ಊರಪ್ಪ ಅನ್ಸುತ್ತೆ, ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಹನುಮಾನ ಫಸ್ಟ್ ಬಂದದ್ದು ಈಗ. ಚನ್ನಪಟ್ಟಣ ಚಾಕ್ನ ತಿನ್ನಕ್ಕೆ, ಚಾಕ್ನ ತಿನ್ನೋಣ ಅಂತೇಳಿ ನೋಡಿ ಚಾಕ್ನ ಮಾಡ್ತಾ ಇದ್ದಾರೆ. ನಾವು ಪಾಕ್ ಮಾಡಿ ಹೋಗ್ತೀವಿ, ತೋರಿಸ್ತೇನೆ ನಾನು ನಿಮಗೆ. ನೋಡಿ ಇಷ್ಟೆಲ್ಲ ಐಟಮ್ಸ್ ಸಿಗ್ತದೆ ಇಲ್ಲಿ. ಸೊ ಹಾರ್ಟ್, ಕಿಡ್ನಿ ಒಂದು ಎಲ್ಲ. ಇಲ್ಲಿ ನೋಡಿ ಕೈಮಾನ ಚಟ್ನಿ ಚಾಕ್ನ ಮಾಡೋ ಇದರಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಚೂಸ್ ಮಾಡಿರುವಂಥ ಪೀಸ್ಗಳನ್ನ ಕಟ್ ಮಾಡ್ತಾಯಿದ್ರು. ಇನ್ನೂ ಒಂದು ಕೈಮಾ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲನೂ ಕೆಂಡದಲ್ಲೇ ಬೇಯಿಸ್ತಾರೆ. ನಾನು ಕೈಮಾನ ಕೆಂಡದಲ್ಲಿ ಬೇಯಿಸಿರೋದು ಫಸ್ಟ್ ಟೈಮ್ ನೋಡ್ತಿರೋದು. ಕೈಮಾ ಉಂಡೆ ಸಾರು ಆ ಥರ ಎಲ್ಲ ನೋಡಿದ್ದೆ, ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಎಷ್ಟು ನೀಟಾಗಿ ಒಳ್ಳೆ ಕಟ್ಲಿಟ್ ಥರ ಕಾಣಿಸುತ್ತೆ. ಸೊ ನಾವು ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ಕೈಮಾ ಉಂಡೆ ಸಾರೆಲ್ಲ ಏನು ತಿಂತೀವಿ ಅದಕ್ಕಿಂತ ತುಂಬ ಚೆನ್ನಾಗಿತ್ತು. ಅವಳು ನೋಡಿ ಚಳಿ ಆಗುತ್ತೆ ಅಂಥೇಳಿ ಅವಳಪ್ಪಂದು ಪುಲ್ಲವರ ಜೋಬೊಳಗಡೆ ಕೈ ಹಾಕ್ಕೊಂಡಿದ್ದಾಳೆ. ಸೊ ನೋಡಿ ಕೈಮಾ ರೆಡಿ ಮಾಡಿ ಕೊಟ್ಟಿದ್ದಾರೆ, ತಿಂತಾ ಇದ್ದೇವೆ. ನಾನು ಹೇಗಿದೆ ಅಂದರೆ ಅವರು ಟೇಸ್ಟ್ ಇರು ಅಂತ ಹೇಳ್ತಿದ್ದಾರೆ ನೋಡಿ. ಅವಳು ತಿಂದುಬಿಟ್ಟು ಥಮ್ಸ್ ಅಪ್ ಕೊಡ್ತಾಯಿದ್ದಾಳೆ. ಅಷ್ಟರಲ್ಲಿ ನಮಗೆ ಚಾಕ್ನ ರೆಡಿ ಮಾಡಿ ಕೊಡ್ತಾಯಿದ್ರು. ಅದಕ್ಕೆ ಯಾವುದೇ ರೀತಿ ಆಯಿಲ್ ಯೂಸ್ ಮಾಡಲ್ಲ, ಅದರಲ್ಲಿ ಇರುವಂಥ ನ್ಯಾಚುರಲ್ ಫ್ಯಾಟ್ನೇ ಯೂಸ್ ಮಾಡಿಕೊಂಡು ಫ್ರೈ ಮಾಡಿಕೊಡ್ತಾರೆ. ನೋಡಿ ಚಾಕ್ನ ರೆಡಿ ಆಗಿದೆ. ಅದ್ರ ಜೊತೆ ಒಂದು ಚಟ್ನಿ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತದೆ. ತುಂಬ ಸ್ಪೈಸಿ ಆಗಿದೆ, ಬಟ್ ಅದು ಏನೇನು ಹಾಕ್ತಾರೆ ಇಂಗ್ರೀಡಿಯೆಂಟ್ಸ್ ಅಂತೂ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಚಾಕ್ನ ತಿಂದು ಮುಂದೆ ಹೊರಟ್ವಿ. ನೋಡಿ ಇವರು ಎಲ್ಲೋದ್ರೂ ಸಿಗ್ತಾರೆ. ಸಾನು ಚಾಕ್ನ ಹೇಗಿತ್ತು? ಇಲ್ಲಿ ಹತ್ತಿರ ಬಂದು ಹೇಳು, ನೀನು ಆ ಮೂಲೆಯಲ್ಲಿ ಕೇಳೋದಿಲ್ಲ. ನೀನು ಫಸ್ಟ್ ಟೈಮ್ ತಿಂದದಲ್ಲ, ಇನ್ನೊಂದ್ಸಲ ಯು ವಾಂಟ್ ಟು ಟ್ರೈ?
ಫಸ್ಟ್ ಟೈಮ್ ತಿಂದದ್ದು ಆ್ಯಕ್ಚುಲಿ. ನಾನು ನಮ್ಮ ಹತ್ರ ಹೇಳ್ತಾ ಇದ್ಲು, ನೀವು ಇನ್ನು ಯಾವಾಗಲೂ ಬಿಟ್ಟು ಹೋಗ್ತೀರಿ, ನನಗೆ ಬಂದಾಗ ಕೊಡಿಸ್ಬೇಕು ಅಂತೇಳಿ. ಬಟ್ ಇವತ್ತು ಒನ್ ಆಫ್ ಸಡನ್ ಹೊರಟದ್ದು. ಹಾಗೆ ಸಿಕ್ಕಿದ್ರೇ ಅದರ ಟೇಸ್ಟ್. ಮತ್ತೆ ಪ್ಲ್ಯಾನ್ ಮಾಡಿ ಎಲ್ಲ ತುಂಬ ದಿನ ಪ್ಲ್ಯಾನ್ ಮಾಡಿ ಹೊರಟ್ರೆ ಟೇಸ್ಟ್ ಸಿಗೋದಿಲ್ಲ. ಸೊ ಆ್ಯಕ್ಚುಲಿ ನಮ್ಮದು ಊಟ ಆಗಿಲ್ಲ, 10 o'clock ಆಯಿತು ನೈಟ್. ಊಟ ಸಿಗ್ತದ ಗೊತ್ತಿಲ್ಲ, ಸಿಕ್ಕಿದ್ರೆ ಮಾಡೋದು, ಇಲ್ಲಾದರೆ ಚಾಕ್ನ ತಿಂದಿದ್ದೇವೆ ಸ್ವಲ್ಪ ಸ್ವಲ್ಪ. ಬಟ್ ಯಾರಾದರೂ ಈ ಕಡೆ ಚನ್ನಪಟ್ಟಣ ಕಡೆ ಬಂದರೆ ಟ್ರೈ ಮಾಡಿ, ನಿಜವಾಗ್ಲೂ ವರ್ತ್. ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ವರ್ತ್ ಇದೆ, ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ. ಮಟನ್ ಇಷ್ಟಪಡೋರು, ನಾನ್ ವೆಜ್ ಇಷ್ಟಪಡೋರು ತಿನ್ಬೋದು, ಟ್ರೈ ಮಾಡ್ಬೋದು. ನೋಡಿ ಆವಾಗ ಊರ ಜಾತ್ರೆ ಅಂತ ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕ್ಯಾಮ್ರಾದಲ್ಲಿ ಅಷ್ಟು ಚೆಂದ ಕಾಣೋದಿಲ್ಲ, ತುಂಬ ಚೆನ್ನಾಗಿದೆ. ಅಂದರೆ ಅವರವರ ಓಣಿಯಲ್ಲಿ ಅವರವರು ಹಾಕ್ಕೊಂಡಿದ್ದಾರೆ ಲೈಟ್ಗಳು. ಇಲ್ಲಿಂದ ಮಂಡಿ ಎಷ್ಟು ದೂರ ನೋಡಿ. ಮಂಡ್ಯದಲ್ಲಿ ಹುಟ್ಟು ಬೆಳೆದವರಿಗೆ ಚನ್ನಪಟ್ಟಣದಿಂದ ಮಂಡ್ಯ ಎಷ್ಟು ಕಿಲೋಮೀಟರ್ ಅಂತ ಗೂಗಲ್ ನೋಡಬೇಕು. ಸೊ ಗೂಗಲ್ ಅಮ್ಮ ಅಷ್ಟು ಅಡಿಕ್ಟ್ ಆಗಿದ್ದಾಳೆ ಎಲ್ಲರಿಗೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಮಿನಿ ಗೂಗಲ್ ಮ್ಯಾಪ್ ಇದ್ದಾಗೆ, ಒಂದು ಸಲ ಹೋದರೆ ಸಾಕು, ಅವರಿಗೆ ನೆನಪಿರ್ತದೆ. ಬಟ್ ಇವತ್ತು ಕಿಲೋಮೀಟ್ರ್ ಗೊತ್ತಿಲ್ಲ ಅಂತ. ಹಾಫ್ ಆನ್ ಅವರ್. ಸೊ ನಾವು ನಿಯರ್ ಬೈ ಮದ್ದೂರಿದ್ದೇವೆ. ಮದ್ದೂರಿಗೆ ಒಂದು ಇನ್ನೊಂದು 10-11 ಕಿಲೋಮೀಟರ್ಸ್ ಇದೆ. ಮತ್ತೆ ಹೈವೇಗೆ ಬಂದ್ವಿ. ಲೈಕ್ ಇದಿದ್ದ ಈ ರೋಡಿಗೆ ಅಂತ ಹೇಳುದು ಎಕ್ಸ್ಪ್ರೆಸ್ ಹೈವೇ. ಅಲ್ಲ ಅಂದರೆ ಎಕ್ಸ್ಪ್ರೆಸ್ ಅಂದರೆ 150ರಲ್ಲಿ ಹೋಗ್ಬೇಕು ಅಂತ ಉಂಟಾ? ಎಲ್ಲ ಸ್ಟಾಪ್ ಆಗೋದಿಲ್ಲ ಅಲ್ಲ, ಹೋಗ್ತಾ ಇರುತ್ತಲ್ಲ. ಮತ್ತೆ ಮುಂದೆ ಏನಾಯಿತು, ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ, ಊಟ ಸಿಗ್ತಾ ಏನು ಅಂತೇಳಿ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ನಮ್ಮ ಪುಟ್ಟ ಪ್ರಯತ್ನಕ್ಕೆ ಆಶೀರ್ವದಿಸಿ. ಥ್ಯಾಂಕ್ ಯು.